Watch India's largest kids library only on Jio Hotstar. Download the app now. ಹೇ, ನಾನ್ ತಗೊಂಡಿದ್ದ ತರಕಾರಿ ಮನೆಗೆ ಹೋಗೋಷ್ಟ್ರಲ್ಲಿ ಕೊಳ್ತೋಗಿದ್ವು. ನೋಡು ಹೇಗೆ ಕಬ್ಬು ವಾಸನೆ ಬರ್ತಿವೆ. ನಮ್ ದುಡ್ಡು ವಾಪಸ್ ಕೊಡಿ ಕೊಡಿ. ಹೇ, ನನ್ನ ದುಡ್ಡು ವಾಪಸ್ ಕೊಡು. ವಾಪಸ್ ಕೊಡು. ನನ್ಗನ್ಸುತ್ತೆ ಇವ್ರ ತರಕಾರಿ ಎಲ್ಲ ಹಾಳಾಗಿದೆ. ನೀವೆಲ್ರೂ ಇಲ್ಲೇ ಇದ್ದೀರಾ? ಹೌದು ಶಿವ, ನಮ್ ತಂದೆನೂ ಇಲ್ಲಿ ತರಕಾರಿ ತಗೊಳಕ್ ಬಂದಿದ್ರು. ಆಮೇಲೆ ಮಮ್ಮಿ ಚೆಕ್ ಮಾಡಿ ನೋಡಿದ್ರೆ ಇದ್ರಲ್ಲಿ ಕೆಟ್ಟ ವಾಸನೆ ಬರ್ತಾ ಇತ್ತು. ಹೌದು ಹೌದು, ಈ ತರಕಾರಿಗಳು ತುಂಬಾನೇ ಕೆಟ್ಟದಾಗಿದೆ. ಇಲ್ಲಿ ನೋಡೋ ಮುಂದ ಚಂದನೇ ಇತ್ತು, ಮನೆಗ್ ಹೋಗಿ ನೋಡಿದ್ರ ಕೆಟ್ಟ ವಾಸನೆ ಬರಕತ್ತಿತ್ತು. ಅಯ್ಯೋ, ನಾನೇನ್ ಮಾಡ್ಲಿ, ನನ್ಗೂ ಕೂಡ ಅದೇ ಯೋಚನೆ ಆಗಿದೆ. ಒಂದೇ ಒಂದು ಗಂಟೆಯಲ್ಲಿ ತರಕಾರಿ ಎಲ್ಲ ಯಾಕೆ ಹಾಳಾಗುತ್ತೆ ಅಂತ. ಇವ್ರಗಳ ಹತ್ರ ತರಕಾರಿ ತಗೊಳೋದಕ್ಕಿಂತ ಬೆಟರ್ ಏನು ಅಂದ್ರೆ ಎದುರುಗಡೆ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಫ್ರೆಶ್ ಆಗಿರೋ ತರಕಾರಿ ತಗೊಳೋದು. ಅದೇ ಸರಿಯಾದ ಕೆಲ್ಸ ಅಂತ ಅನ್ಸತ್ ನನಗೆ. ಅಯ್ಯೋ, ಇಲ್ಲಿ ಕೇಳಿ, ನೀವು ನನ್ನ ಹಳೆ ಗ್ರಾಹಕರಲ್ವೇ ಸಾರ್? ಬನ್ನಿ. ಏನ್ ನಡೀತಾ ಇದೆ ಇಲ್ಲಿ? ಜನ ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ? ಹೇಳೋ. ಅಯ್ಯೋ ಲಡ್ಡು ಸಿಂಗ್ ಅವರೇ, ಏನಾದ್ರೂ ಮಾಡಿ. ನಾವು ತರಕಾರಿ ಮಂಡಿಯಿಂದ ಫ್ರೆಶ್ ಆಗಿರೋ ತರಕಾರಿನ ತಗೊಂಡ್ ಬರ್ತೀವಿ, ಆದ್ರೆ ಒಂದೇ ಗಂಟೆಲಿ ಎಲ್ಲಾನು ಹಾಳಾಗಿ ಹೋಗ್ಬಿಡತ್ತಲ್ಲ, ಏನ್ ಮಾಡೋದು ಅಂತ. ಇದರಿಂದ ಏನಾಗ್ತಾ ಇದೆ ಅಂತ ನೀವೇ ಕಂಡು ಹಿಡಿಬೇಕು. ಒಂದು ವಾರದಿಂದ ಇದೇ ತರನೇ ಆಗ್ತಾ ಇದೆ. ನೀವ್ಯಾರು ಚಿಂತೆ ಮಾಡಬೇಡಿ, ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ತರಕಾರಿ ಹಾಳಾದ್ರೂ ಜನ ಹೇಳ್ತಾರೆ, ಚಿಂತೆ ಮಾಡಬೇಡಿ, ಲಡ್ಡು ಸಿಂಗ್ ಬರ್ತಾರೆ ಅಂತ. ಅಯ್ಯೋ, ಡೈಲಾಗ್ ಹೊಡೆಯೋದನ್ನ ಸಾಕು ಮಾಡಿ, ನಮ್ಗೊಂದ್ ಸ್ವಲ್ಪ ಸಹಾಯ ಮಾಡಿ. ಹೀಗೆ ಆದ್ರೆ ಅಂಗಡಿ ಮುಚ್ಕೊಂಡು ಊರ್ಗ್ ವಾಪಸ್ ಹೋಗ್ಬೇಕಾಗತ್ತಣ್ಣ. ಸಿಂಗ್ ಸರ್, ನಡೀರಿ, ಸ್ವಲ್ಪ ಎನ್ಕ್ವೈರಿ ಮಾಡೋಣ. ಇಲ್ಲಿಂದಲೇ ತರಕಾರಿಗಳು ಟ್ರಕ್ ನಲ್ಲಿ ವೇದಾಸ್ ಸಿಟಿಗೆ ಬರೋದು. ಮತ್ತೆ ತರಕಾರಿ ಅವನು ಈ ಟ್ರಕ್ ಮೂಲಕನೇ ಎಲ್ಲಾ ಅಂಗಡಿಗೂ ತರಕಾರಿ ಹಾಕೋದು. ಬಚ್ಚಿಟ್ಕೊಳ್ಳೋಣ, ಟ್ರಕ್ ಬರ್ತಾ ಇದೆ. ಅದು ವೇದಾ ಸಿಟಿ ಕಡೆನೆ ಹೋಗ್ತಾ ಇದೆ. ಬನ್ನಿ, ಹಿಂಬಾಲಿಸೋಣ. ಲಡ್ಡು ಸಿಂಗ್ ಸರ್, ನೀವ್ ನೋಡಿದ್ರಾ? ಆ ಮರದಿಂದ ಯಾರೋ ಒಬ್ಬ ವ್ಯಕ್ತಿ ಆ ಲಾರಿ ಮೇಲೆ ಜಂಪ್ ಹೊಡೆದು ಅದ್ರ ಮೇಲೆ ಏನೋ ಸ್ಪ್ರೇ ಮಾಡ್ದ. ಬೇಗ ಹೋಗಿ ನಾವು ಅವನ್ನ ಫಾಲೋ ಮಾಡ್ಬೇಕು. ಏ ಮಗು, ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ನೀನು? ಸುಮ್ನೆ ಅಲ್ಲಿಂದ ಹೊರಟು ಹೋಗ್ಬೇಡ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಈಗ ಹೇಳಿ, ಟ್ರಕ್ ಅಲ್ಲಿ ನೀವು ಏನ್ ಸ್ಪ್ರೇ ಮಾಡಿದ್ರಿ ಅಂತ? ಸಾಕು ಸಾಕು, ಇನ್ನು ಎಷ್ಟು ಅಂತ ಹೊಡಿತೀಯಾ? ಯು ಆರ್ ಅಂಡರ್ ಅರೆಸ್ಟ್. ಮತ್ತೆ ಪೊಲೀಸ್ ಸ್ಟೇಷನ್ ಬಂದು ಹೇಳು ಇಲ್ಲಿ ಏನ್ ನಡೀತಾ ಇದೆ ಅಂತ. ನನ್ನ ಬಿಟ್ಬಿಡಿ ಸರ್, ನನಗೇನು ಗೊತ್ತಿಲ್ಲ. ನನ್ಗೆ ಗೊತ್ತಿರೋದು ಇಷ್ಟೇನೆ, ನಾನು ಸ್ಪ್ರೇ ಮಾಡೋದ್ರಿಂದ ಒಂದೇ ಗಂಟೆಯಲ್ಲಿ ತರಕಾರಿ ಎಲ್ಲ ಹಾಳಾಗುತ್ತೆ. ಇನ್ನೇನು ಗೊತ್ತಿಲ್ಲ ಸರ್ ನನ್ಗೆ. ನಾನು ತುಂಬಾ ಖಡಕ್ ಇನ್ಸ್ಪೆಕ್ಟ್ರು. ಬೇಗ ಹೇಳು ಅವನ ಹೆಸರು ಏನು ಅಂತ, ಮತ್ತೆ ಅವನು ಎಲ್ಲಿ ಸಿಗ್ತಾನೆ? ಹೇಳ್ತೀನಿ ಇನ್ಸ್ಪೆಕ್ಟರ್, ಹೇಳ್ತೀನಿ. ಆ ವ್ಯಕ್ತಿ ಹೆಸರು ಲಡ್ಡು ಸಿಂಗ್ ಅಂತ. ಏನು? ಲಡ್ಡು ಸಿಂಗ್?
ಏನು ಮತ್ತೊಮ್ಮೆ ಹೇಳು, ನನಗೆ ನಂಬಕ್ಕೆ ಆಗ್ತಿಲ್ಲ. ಸಾಹೇಬ್ರೆ, ಅವನ ಹೆಸರು ಲಡ್ಡು ಸಿಂಗ್ ಅಂತ. ಏನ್ ಮಾತಾಡ್ತಾ ಇದೀಯ ನೀನು? ಸರಿಯಾಗಿ ಯೋಚನೆ ಮಾಡಿ ಹೇಳು, ಮತ್ತೊಮ್ಮೆ ಹೇಳು. ಈ ಲಡ್ಡು ಸಿಂಗ್ ಹಾಗೆಲ್ಲ ಮಾಡೋದಿಲ್ಲ, ಗೊತ್ತಾಯ್ತಾ? ಅಯ್ಯೋ ಲಡ್ಡು ಸಿಂಗ್ ಸರ್, ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಬೇರೆ ಯಾರೋ ವ್ಯಕ್ತಿಯ ಹೆಸರು ಕೂಡ ಲಡ್ಡು ಸಿಂಗ್ ಆಗಿರ್ಬೋದಲ್ವಾ? ಅಂಕಲ್, ನೀವು ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀರಾ ನಮ್ಗೆ? ಅವರ ವಿಭಿನ್ನವಾದ ಯಾವ್ದಾದ್ರೊಂದು ವಿಷಯ ಹೇಳಿ. ನೆನ್ಪಾಯ್ತು. ಆ ವ್ಯಕ್ತಿ ಅವಾಗವಾಗ ಹೇಳ್ತಾ ಇರ್ತಿದ್ದ, ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಎಲ್ಲೇ ತರಕಾರಿ ಮಾರ್ತಾ ಇದ್ರು. ಆಮೇಲೆ ಏನೇನೋ ಹೇಳ್ತಾ ಇದ್ದ, ನನಗೆ ಸರಿಯಾಗಿ ನೆನ್ಪಿಲ್ಲ. ಇಷ್ಟೇ ನನ್ಗೆ ಗೊತ್ತಿರೋದು, ಇನ್ನೇನು ನೆನ್ಪಿಲ್ಲ. ಸಾರ್, ಲಡ್ಡು ಸಿಂಗ್ ಅವರೇ ನೀವಾ? ನೀವ್ ಈ ತರ ಮಾಡ್ತೀರಾ ಅಂತ ನಾನಂದು ನಂಬೋದಕ್ಕೆ ಆಗ್ತಿಲ್ಲ. ಪಾಪ ಆ ತರಕಾರಿ ಮಾರೋರು ನಿಮ್ಗೇನು ಮಾಡಿದ್ರು? ಅವರ ದಿನದ ಊಟವನ್ನೆಲ್ಲ ಕಿತ್ಕೊಂಡ್ ಬಿಟ್ರಲ್ಲ ನೀವು. ರಕ್ಷಕರೇ ಭಕ್ಷಕರಾಗ್ಬಿಟ್ರೆ ಪ್ರಳಯ ಆಗೋದಂತೂ ಗ್ಯಾರಂಟಿನೇ ತಾನೇ. ಅಯ್ಯೋ, ನೀನ್ ಏನಂತ ನನ್ ಬಗ್ಗೆ ಈ ರೀತಿ ಮಾತಾಡ್ತಾ ಇದೀಯಾ? ಜಯರಾಮ, ನೀನ್ ಏನ್ ಮಾತಾಡ್ತಾ ಇದೀಯಾ? ಈಗ ನಾನು ಇನ್ಸ್ಪೆಕ್ಟರ್ ಜಯರಾಮ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸರ್ ಸ್ವಲ್ಪ ಯೋಚಿಸಿ, ಲಡ್ಡು ಸಿಂಗ್ ಸರ್ ಯಾಕೆ ಈ ತರ ಮಾಡ್ತಾರೆ? ಶಿವ, ನೀನು ಹೇಳ್ತಾ ಇರೋದು ಸರಿಯಾಗಿದೆ, ಆದ್ರೆ ಕಾನೂನು ಸಾಕ್ಷಿಯನ್ನ ಕೇಳುತ್ತೆ. ಇಲ್ಲಿ ಜೀವಂತವಾಗಿರೋ ಸಾಕ್ಷಿ ಅವರ ವಿರುದ್ಧವಾಗೇ ಇದೆಯಲ್ಲ. ನಿಜ ಗೊತ್ತಾಗೋವರೆಗೂನು ಲಡ್ಡು ಸಿಂಗ್ ಅವರು ಜೈಲ್ನಲ್ಲೇ ಬಿದ್ದಿರ್ಬೇಕಾಗತ್ತೆ. ಏನ್ ಲಡ್ಡು ಸಿಂಗ್ ಅಂತ ಹೇಳ್ತಾ ಇದೀಯಾ? ಸರ್ ಅಂತ ಹೇಳು, ಸರ್. ಲಡ್ಡು, ನೀನು ಸರಿಯಾಗಿ ಕೇಳಿಸ್ಕೊ. ಈಗ ನೀನು ಅಪರಾಧಿ ಜೊತೆ ಇದೇ ರೀತಿನೇ ವ್ಯವಹರಿಸಬೇಕಾಗತ್ತೆ. ಸಾರಿ ಲಡ್ಡು ಸಿಂಗ್ ಸರ್, ಈಗಂತೂ ನಾನ್ ನಿಮ್ಮ ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ. ಆದ್ರೆ ನಾನ್ ನಿಜನ ತುಂಬಾ ಬೇಗ ಕಂಡು ಹಿಡಿತೀನಿ. ನಿಮ್ಮನ್ನ ಯಾರೋ ಸಿಕ್ಕಾಕ್ಸೋಕೆ ಹೀಗ್ ಮಾಡಿರೋದು. ಶಿವ, ಬೇಗ ಏನಾದ್ರೂ ಮಾಡು. ಸರ್, ತರಕಾರಿ ಮಾರೋರೆಲ್ಲ ಕಷ್ಟದಲ್ಲಿದ್ದಾರೆ. ತರಕಾರಿ ಎಲ್ಲ ಹಾಳಾಗಿ ಹೋಗ್ತಿದೆ. ಈ ತರ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ನನ್ಗಂತೂ ತುಂಬಾ ನೋವಾಗ್ತಿದೆ. ತರಕಾರಿ ಮಾರೋರ್ ಜೀವನನು ತರಕಾರಿ ತರನೇ ಹಾಳಾಗಿ ಹೋಗ್ತಿದೆ. ಈಗ ಜನಗಳೆಲ್ಲ ಇಲ್ಲಿದ್ದಾನೆ ತರಕಾರಿ ತಗೋತಾ ಇದ್ದಾರೆ. ಒಂದಲ್ಲ ಒಂದು ದಿನ ಇಡೀ ಮಾರ್ಕೆಟೇ ಬಂದ್ ಆಗ್ಬಿಡುತ್ತೆ. ಅವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದರಿಂದಾಗಿ ಬೇರೆ ತರಕಾರಿ ಮಾರೋರ್ ತರಕಾರಿ ಎಲ್ಲ ಹಾಳಾಗಿ ಹೋಗುತ್ತೆ. ವೇದಾಂತ್ ಸಿಟಿಯಲ್ಲಿ ಒಬ್ನೇ ತರಕಾರಿ ಮಾರೋನಾಗ್ತೀನಿ. ಒಳ್ಳೆ ತರಕಾರಿ ಮಾರ್ಕೆಟು. ಶಂಕರ, ಆ ರೂಟ್ ನಲ್ಲಿ ಯಾರಾದ್ರೂ ಕಣ್ಣು ಹಾಕಬಹುದು. ನಾನ್ ಏನ್ ಹೇಳಿದ್ನೋ ಹಾಗೆ ಮಾಡು. ಓಕೆ ಸರ್, ಓಕೆ. ಕಮ್ ಆನ್ ಫ್ರೆಂಡ್ಸ್, ಟ್ರಕ್ ಬೇರೆ ದಾರಿಯಿಂದ ಹೋಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಲಡ್ಡು ಸಿಂಗ್ ಸರ್ ಅಂತೂ ಜೈಲಲ್ಲಿದ್ದಾರೆ. ಈಗ ಇದನ್ನ ಸ್ಪ್ರೇ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಮಗು, ನಾನು ಹಿಂದೆ ಬರೋದನ್ನ ಬಿಡೋ, ಇಲ್ಲಿಂದ ಹೋಗ್ತಾ ಇರೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು.
ಸಾಕಣೋ, ಸಾಕು ಸಾಕು ಸಾಕು. ನಿನ್ಗೆ ನಾಚಿಕೆ ಆಗಲ್ವೇನೋ? ನೀನು ಚಿಕ್ಕವನಾಗಿ ದೊಡ್ಡರ ಮೇಲೆ ಕೈ ಮಾಡ್ತಿಲ್ಲ. ಆಗಿರೋದು ನಿಮ್ಗೆ, ಯಾಕಂದ್ರೆ ಕೆಟ್ಟ ಕೆಲಸ ಮಾಡ್ತಿದ್ದೀರಾ. ಜಯರಾಮ್ ಸರ್, ಇವನು ತರಕಾರಿ ಮೇಲೆ ಇವತ್ತು ಸ್ಪ್ರೇ ಮಾಡ್ಬೇಕಾದ್ರೆ ಇವನ್ನ ಹಿಡ್ದೆ. ಲಡ್ಡು ಸಿಂಗ್, ರಾಗಿ ರುಬ್ತಾನೆ ಇರೋ. ಇಲ್ಲಿ ನೋಡು, ನಿನ್ನ ಇನ್ನೊಬ್ಬ ಸಾತಿನೂ ಸಿಕ್ಕಾಕೊಂಡಿದ್ದಾನೆ. ಐ ಇವನ್ ಯಾರಂತಲೇ ನನ್ ಗೊತ್ತಿಲ್ಲ. ಜಯರಾಮ, ನನ್ ನಂಬು. ಇನ್ಸ್ಪೆಕ್ಟರ್ ಅವ್ರಿಗೆ ನಿಜ ಹೇಳು, ನೀನು ನಿನ್ಗೆ ತರಕಾರಿ ಮೇಲೆ ಸ್ಪ್ರೇ ಮಾಡೋದಕ್ಕೆ ಯಾರು ಆರ್ಡರ್ ಕೊಡೋದು? ಇಲ್ಲ ಅಂದ್ರೆ ನನ್ ಜೊತೆ ನಿನ್ಗೆ ಇನ್ಸ್ಪೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಹೊಡಿತಾರೆ. ಬೇಡ ಬೇಡ ಬೇಡ, ಇನ್ನು ಹೊಡಿಬೇಡಿ. ನಾನು ಹೇಳ್ತೀನಿ ನಿಜನ. ನನ್ಗೆ ಯಾರೋ ಒಬ್ಬ ಜೈರಾಮ ಅನ್ನೋ ವ್ಯಕ್ತಿ ಫೋನ್ ಮಾಡಿದ್ದ, ಮತ್ತೆ ಸ್ಪ್ರೇ ಮಾಡ್ತಾನೆ ಇರು, ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ ಅಂದ. ಅಯ್ಯಯ್ಯ, ಸುಳ್ಳಿದು. ಏನು? ಆ ರೀತಿ ಹೇಗಾಗತ್ತೆ? ಇದು ಸುಳ್ಳು, ಇದು ಸುಳ್ಳು. ಒಳಗಡೆ ಹೋಗು. ಜಯರಾಮ, ಆಗ್ಲೇ ಅವನು ಹೇಳಿದ್ದು ಸುಳ್ಳು ಅಂತ ಹೇಳಿದ್ರೆ ನೀನು ನನ್ ಮಾತನ್ನೇ ನಂಬ್ಲಿಲ್ಲ. ಈಗ ನೀನು ಕೂತ್ಕೋ, ಜೊತೆಗೆ ಕೂತ್ಕೊಂಡು ನೀನು ಹಿಟ್ ರುಬ್ಬು. ನಿಮ್ಮಿಬ್ರನ್ನ ಸಿಕ್ಕಾಕ್ಸೋದಕ್ಕೆ ಯಾರೋ ಈ ತರ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ನೀವಿಬ್ರು ಹೊರಗ್ ಬನ್ನಿ, ಮತ್ತೆ ನಿಜವಾದ ಅಪರಾಧಿನ ನೀವು ಹುಡುಕಿ. ಐ ಆಮ್ ಸಾರಿ ಸರ್, ವೆರಿ ವೆರಿ ಸಾರಿ ಸರ್. ಕಮಾನ್ ಜೈರಾಮ, ಆಗಿದ್ದೆಲ್ಲ ಬಿಟ್ಬಿಡು. ಈಗ ಲಡ್ಡು ಸಿಂಗ್ ಮತ್ತೆ ಜೈರಾಮ ಸೇರಿ ಆ ವೆಜಿಟೇಬಲ್ ಮಾಫಿಯಾದವ್ರನ್ನ ಹಿಡ್ದು ಹಾಕ್ಬಿಡ್ತೀವಿ. ಲಡ್ಡು ಸಿಂಗ್ ಸರ್, ನಾವು 2 ಸಲ ಟ್ರಕ್ ನ ಫಾಲೋ ಮಾಡಿದೀವಿ, ಮತ್ತೆ ಅವ್ರಿಬ್ಬರನ್ನ ಕೂಡ ಹಿಡಿದಿದೀವಿ. ಆದ್ರೆ ನಮ್ ಕೈಗೆ ಏನು ಸಿಕ್ಕಾಕೊಳ್ಳಿಲ್ಲ. ಆದ್ರೆ ಈ ಸಲ ನಾವು ಯಾರನ್ನೂ ಹಿಡಿಯೋದಿಲ್ಲ. ಅದ್ರ ಬದಲಾಗಿ ನಾವು ಸ್ಪ್ರೇ ಮಾಡೋರ್ನ ಫಾಲೋ ಮಾಡೋಣ. ಓಕೆ ಶಿವ, ಓಕೆ. ಬನ್ನಿ, ಫಾಲೋ ಮಾಡೋಣ. ಓಕೆ, ನಾನ್ ಮುಂದೆ ಹೋಗ್ತೀನಿ, ಮತ್ತೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಅವರು ಎಲ್ಲಿದ್ದಾರೆ ಅಂತ. ಓಕೆ ಶಿವ. ರೇವಾ, ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಹರಾಬರ ಫ್ರೆಶ್ ಸ್ಟೋರ್ಗೆ ಬಂದ್ಬಿಡು. ಇದೆಲ್ಲ ಅವ್ರದೇ ಮಸ್ಲತ್ತು ಅಂತ ಅನ್ಸುತ್ತೆ. ಓಕೆ ಶಿವ. ಈಗ ಬೇರೆಯವ್ರ ದುಃಖ ನನಗ್ ನೋಡಕ್ಕಾಗ್ತಿಲ್ಲ. ಬೇಗ ಹೇಳಿ, ಕೆಲ್ಸ ಮುಗೀತಾ? ಆಗೋಯ್ತಾ ಬಾಸ್? ಯಾವ್ದಾದ್ರೂ ಒಂದು ಮಗು ಅಥವಾ ಯಾರು ಪೊಲೀಸ್ ಇರ್ಲಿಲ್ಲ ತಾನೆ? ಇಲ್ಲ ಬಾಸ್, ಈ ಸಲ ನಾವು ಬೈಕಲ್ಲಿ ಹೋಗಿ 1-2 ಸೆಕೆಂಡ್ಗಳಲ್ಲೇ ಕೆಲಸ ಮುಗಿಸ್ ಬಂದ್ಬಿಟ್ವಿ. ವೆರಿ ಗುಡ್, ವೆರಿ ಗುಡ್.
ಆದಷ್ಟು ಬೇಗ ಈ ಸಣ್ಣ ಪುಟ್ಟ ತರಕಾರಿ ಮಾರೋರೆಲ್ಲ ಅಂಗಡಿ ಬಾಗ್ಲಕೊಂಡು ಹೋಗ್ಬೇಕು. ಮತ್ತೆ ತುಂಬಾ ಫ್ರೆಶ್ ಆಗಿರೋ ತರಕಾರಿ ನನ್ನ ಹತ್ರ ಮಾತ್ರ ಸಿಗ್ಬೇಕು. ತುಂಬಿ ತುಳುಕ್ತಾ ಇರ್ಬೇಕು. ಅಯ್ಯೋ ತರಕಾರಿ ಮಾರೋ ಅಂಕಲ್, ಸ್ಟೋರ್ ತುಂಬಾ ತುಂಬಿ ತುಳುಕ್ತಾ ಇದ್ರುನು ಅದನ್ನ ನೋಡೋದಿಕ್ಕೆ ನೀವಂತೂ ಇಲ್ಲಿ ಇರೋದಿಲ್ಲ. ನೀವು ಜೈಲ್ಗೆ ಹೋಗ್ಬೇಕಾಗತ್ತೆ. ಮಗು, ನನಗೆ ಇನ್ನೊಬ್ಬರ ದುಃಖ ನೋಡಿ ಅಭ್ಯಾಸ ಇಲ್ಲ. ಆದ್ರೆ ನಾನು ಏನ್ ಮಾಡ್ಲಿ? ನಿಮ್ಗೆ ಎಲ್ಲ ವಿಷಯ ಗೊತ್ತಿದೆ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಗು ಅಂತ ಕರಿಬೇಡಿ ಅಂಕಲ್. ಹ್ಮ್. ಶಿವ ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ರೋ ಈ ಮಗುನ. ತಗೋ ಇದನ್ನ. ಇದನ್ ತಗೋ. ಇಲ್ಲಿ ಬಾ. ಅಯ್ಯೋ ಅಯ್ಯೋ, ಸಾಕ್ ನಿಲ್ಸಿ. ಅಯ್ಯೋ, ಇದನ್ನೆಲ್ಲ ನಿಲ್ಸ್ಬಿಡಿ. ಅಯ್ಯೋ, ಫ್ರೆಶ್ ತರಕಾರಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಎಲ್ಲ ಹಾಳಾಗೋಯ್ತು. ಅಯ್ಯೋ ತರಕಾರಿ ಮಾರೋ ಅಂಕಲ್, ನೀವಿಷ್ಟು ಚೆನ್ನಾಗಿರುವಂತ ಸ್ಟೋರ್ ಮಾಡಿದ್ರಿ, ಮತ್ತೆ ನಿಮ್ಗೆ ಯಾವ್ದರ ಚಿಂತೆ ಇತ್ತು? ಪಾಪ ಚಿಕ್ಕ ಪುಟ್ಟ ತರಕಾರಿ ಮಾರೋರ್ ಮೇಲೆ ತುಂಬಾ ಕೆಟ್ಟದಾಗ್ ಮಾಡಿದ್ರಿ ನೀವು. ಲಡ್ಡು ಸಿಂಗ್ ಸರ್, ಇವರೇ ನಿಮ್ಮ ಅಪರಾಧಿ. ಏ ಅಣ್ಣ, ಈಗ ಜೈಲಲ್ಲಿ ಹೋಗಿ ಫ್ರೆಶ್ ಆಗಿ ತರಕಾರಿ ಮಾರು. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. 2-3 ದಿವಸ ಬಿಟ್ರೆ ಎಲ್ಲಾ ನ್ಯೂಸ್ ಚಾನೆಲ್ನವರು ನನ್ನನ್ನೇ ಇಂಟರ್ವ್ಯೂ ಮಾಡೋಕ್ ಬರ್ತಾರೆ. ನಾನ್ ಎಷ್ಟು ಜಾಣತನದಿಂದ ಇವ್ರನ್ನೆಲ್ಲ ಹಿಡ್ದು ಹಾಕಿದೀನಿ ಅಂತ. Watch India's largest kids library only on Jio Hotstar. Download the app now.